ಗೇಮ್ಸ್ ಅಂತ ಬಂದಾಗ ಈಗ ಅದರ್ವೈಸ್ ರಾಶಿಕಾ ಅವರು ಹೊರಗಡೆ ಬಂದಾಗ ಒಂದಷ್ಟು ಹೇಳೋದಿರುತ್ತೆ. ನೀವು ಅಲ್ಲಿ ಹೇಳಬೇಡಿ ಅಂತ ಹೇಳಿದ್ರು, ನೀವು ಮನೆ ಒಳಗಡೆ ಹೋದಾಗ ನೀವು ಅದನ್ನ ರೂಲ್ಸು ಬ್ರೇಕ್ ಮಾಡಲಿಲ್ಲ, ತುಂಬ ಮೆಚ್ಯೂರ್ಡ್ ಆಗಿ ನಿಮ್ಮ ಅಕ್ಕನ ಜೊತೆ ಮತ್ತು ಕಂಟೆಸ್ಟೆಂಟ್ಗಳ ಜೊತೆ ಎಲ್ಲ ಇದ್ಬಿಟ್ಟು ಬಂದ್ರಿ. ಸೊ ಹೊರಗಡೆ ಬಂದಮೇಲೆ ನಿಮ್ಮ ಅಕ್ಕಂಗೆ ಒಂದಷ್ಟು ಹೇಳಿದ್ದು, ಇಲ್ಲಿ ಅದು ತಪ್ಪು ಮಾಡಿದೆ, ಇಲ್ಲ ಇಲ್ಲಿ ಅದು ಸರಿ ಮಾಡಿದೆ ಅಂತ ಹೇಳಿದ್ದೀರಾ ಅಂತ ಅಂದರೆ ಅದು ಯಾವುದು? ಲೈಕ್ ನಾನು ಯಾವ್ದು ಹೇಳ್ದೆ ಅಂತಂದ್ರೆ, ನಾನು ಒಂದು ಸ್ವಲ್ಪ ಜಗಳ ಆಡೋ ಟೈಮಲ್ಲಿ ಯೋಚನೆ ಮಾಡ್ಬಿಟ್ಟು ಮಾತಾಡು ಅಂತ ಹೇಳಿ ಸ್ವಲ್ಪ ಪೇಷನ್ಸ್ ಆಗಿ ಕೇಳಿಸ್ಕೊ ಫಸ್ಟ್. ಅದಾದ್ಮೇಲೆ ಅದೇನು ಸ್ಟ್ಯಾಂಡ್ ತಗೋಬೇಕು ಮಾಡು, ನೀವು ಮಾತಾಡು. ಬಿಕಾಸ್ ಅಲ್ಲಿ ಜಗಳ ಆಡ್ತಾರೆ, ಏನು ಮಾಡೋಕ್ಕಾಗಲ್ಲ. ವಾಯ್ಸ್ ರೇಸ್ ಮಾಡಿದ್ರೆ ಅಲ್ಲಿ ಇರೋಕ್ಕಾಗುತ್ತೆ, ಇಲ್ಲ ಅಂತಂದ್ರೆ ಅಲ್ಲಿ ಏನು ಮಾಡೋಕ್ಕಾಗಲ್ಲ, ಇವ್ರು ಯಾರು ಅಂತಾನೆ ಗೊತ್ತಾಗಲ್ಲ ಅಲ್ಲಿ. ಸೊ ಅದಕ್ಕೆ ನಾನು ಅಲ್ಲಿ ಹೇಳಿದ್ದೆ, ನಾನು ಸ್ವಲ್ಪ ಯೋಚನೆ ಮಾಡ್ಬಿಟ್ಟು ಮಾತಾಡು, ಅದು ಬಿಟ್ರೆ ಗೇಮ್ ತುಂಬಾ ಚೆನ್ನಾಗಿ ಆಟ ಆಡು ಅಂತೆಲ್ಲ ಹೇಳಿದ್ದೆ ಅವಳಿಗೆ. ಅದಷ್ಟೇ ನಾನು ಹೇಳಿದ್ದಿದ್ದು ಅವಳಿಗೆ. ಈಗ ಇರೋ 7 ಕಂಟೆಸ್ಟೆಂಟ್ಗಳಲ್ಲಿ ಸೊ ರಾಶಿಕಾಗಿಂತ ಚೆನ್ನಾಗಿ ಆಡದೇ ಇರೋರು, ಅದರ್ವೈಸ್ ಅವ್ರಿಗಿಂತ ರಾಶಿಕಾನೇ ಡಿಸರ್ವ್ ಇದ್ರು ಅಂತ ಇದ್ರ, ಅದರ್ವೈಸ್ ಇದ್ರು ಅಂತ ಅಂದ್ರೆ ಯಾರು ಅಂತ ನಿಮ್ಮ ಪ್ರಕಾರ? ಲೈಕ್ ಅಲ್ಲಿ ಇರೋರು ಎಲ್ಲರೂ ಡಿಸರ್ವಿಂಗ್. ಬಿಕಾಸ್ ಇಲ್ಲಿ ತನಕ ಜನರು ಕರ್ಕೊಂಡು ಸುಮ್ಮನೆ ಅಂತ ಯಾರನ್ನೂ ಬರಲ್ಲ. ಇಲ್ಲಿ ತನಕ ಕರ್ಕೊಂಡು ಬಂದಿದ್ದಾರೆ ವೋಟ್ ಮಾಡಿ ಅಂತಂದ್ರೆ ಅವರು ಡಿಸರ್ವಿಂಗ್ ಇರ್ತಾರೆ. ಸೊ ಎಲ್ಲೋ ಒಂದ್ ಕಡೆ ಇವಳ್ದೆಲ್ಲ ಅದೋ ಮೈನಸ್ ಆಗಿರ್ಬೋದು, ಎಲ್ಲೋ ಒಂದ್ ಕಡೆ ಜಗಳ ಆಡ್ತಿದ್ದು ಏನೋ ಲಾಸ್ಟ್ ವೀಕ್ ದಿನ ಇರಬಹುದು. ಬಟ್ ಎಲ್ಲೋ ಒಂದ್ ಕಡೆ ಅದು ಅಲ್ಲಿರೋರೆಲ್ಲ ಡಿಸರ್ವಿಂಗ್ ಇರ್ತಾರೆ, ಅಲ್ಲಿ ಎಲ್ಲ ಇದ್ದಾರೆ. ಈಗ ಅಕ್ಕ ಇರ್ಬೇಕಾಗಿತ್ತು, ಇಂಥವ್ರು ಆಚೆ ಬರ್ಬೇಕಿತ್ತು ಅಂತ ಅಂದ್ರೆ ಲೈಕ್ ಇರ್ಬೇಕಿತ್ತು, ಆಚೆ ಬರ್ಬೇಕಿತ್ತು ಅನ್ನೋ ತರ ಯಾವ್ದು ಇಲ್ಲ ನಮ್ಗೆ. ಬಟ್ ಅದು ಯಾರು ಬರ್ತಾರೆ ಅಂತ ಪ್ರಿಡಿಕ್ಟ್ ಮಾಡಕ್ ಆಗಲ್ಲ ಗೇಮಲ್ಲಿ. ಯಾರೋ ಒಬ್ರು ಬರ್ಲೇಬೇಕು. ಬಟ್ ಅದ್ ಯಾರು ಬರ್ತಾರೆ, ಇವರೇ ಬರ್ತಾರ, ಅವರೇ ನಾವಲ್ಲಿ ಏನ್ ಅನ್ಕೊಂಡ್ರು ಅದಲ್ಲ ಆಗಲ್ಲ ಅಲ್ಲಿ. ಅದೇ ನೀನು ಫೈನಲಿ ಈಗ ರಾಶಿಕಾ ಅವರು ಆಚೆ ಬಂದಿದ್ದಾರೆ. ಸೊ ಈಗ ನೆಕ್ಸ್ಟ್ ನಿಮ್ಮ ಸ್ಟೆಪ್ ಏನು? ನೀವು ಏನೋ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅಂತ ಅನ್ಕೊಂಡಿದ್ದೀರಂತೆ. ಸೊ ಏನೆಲ್ಲ ತಯಾರಿ ಮಾಡ್ತಾ ಇದ್ದೀರಾ, ಏನು ಹೇಳ್ತೀರಿ ಅಂತ? ಲೈಕ್ ನನಗೆ ಆಕ್ಟಿಂಗ್ ಅಂದ್ರೆ ನಂಗೆ ತುಂಬಾ ಇಷ್ಟ ಇದೆ. ನನಗೆ ನನ್ಕಿಂತ ನಮ್ಮ ಅಮ್ಮ ಮತ್ತೆ ನಮ್ಮ ಅಕ್ಕಂಗೆ ತುಂಬಾ ಆಸೆ ಇದೆ, ನೀನು ಇಂಡಸ್ಟ್ರಿಗೆ ಹೋಗ್ಲೇಬೇಕು ಅಂತ. ನಮ್ಮ ಚಿಕ್ಕಮ್ಮಂಗೆ ಆಗಿರ್ಬೋದು, ಇವ್ರು 3 ಜನಕ್ಕೆ ಸಖತ್ ಆಸೆ ಇದೆ ಇಂಡಸ್ಟ್ರಿಗೆ ಹೋಗ್ಬೇಕು, ನಾನು ನೋಡ್ಬೇಕು ನಿನ್ನ ಸ್ಕ್ರೀನಲ್ಲಿ ಅಂತ. ನನಗೂ ಆಸೆ ಇದೆ ಆಕ್ಟಿಂಗ್ ಮಾಡ್ಬೇಕಂತ. ಬಟ್ ಇವಾಗ ನಾನು ಕರೆಂಟ್ಲಿ ಬಾಡಿ ಬಿಲ್ಡಿಂಗ್ ಮಾಡ್ತಾ ಇದ್ದೀನಿ ನಾನು. ಸೊ ಅದು ಮುಂದೆ ನೋಡೋದ ಹೇಗಾಗುತ್ತೆ ಏನು ಅಂತ. ಅಕ್ಕನ ಹತ್ರ ಡಿಸ್ಕಸ್ ಮಾಡಿ ಅಕ್ಕ ಏನ್ ಹೇಳ್ತಾಳೆ, ಯಾವ ತರ ಏನು ಅಂತ ಮುಂದೆ ನೋಡಿ. ಲೈಕ್ ನನಗೆ ಸುದೀಪ್ ಸರ್ ಅಂದ್ರೆ ನಂಗೆ ಇಷ್ಟ. ನನಗೆ ಆಕ್ಚುಲಾಗಿ ನಂಗೆ ಚಿಕ್ಕ ವಯಸ್ಸು ಅಕ್ಕಂಗೂ ಸಕ್ಕತ್ ಇಷ್ಟ. ನನಗೂ ಅವಾಗಿಂದ ನಂಗೆ ಸುದೀಪ್ ಸರ್ ಅಂದ್ರೆ ನಂಗೆ ಇಷ್ಟ. ಸಾಂಗ್ಸ್ ಆಗಿರ್ಬೋದು ಅದೆಲ್ಲ ನಂಗೆ ಅವಾಗಿಂದ ನಂಗೆ ಇಷ್ಟ ನಂಗೆ ಸುದೀಪ್ ಸರ್ ಅಂದ್ರೆ. ಈಗ ಸುದೀಪ್ ಸರ್ ಬಗ್ಗೆ ಒಂದಷ್ಟು ಪೋಸ್ಟ್ಗಳು ಬರುತ್ತಲ್ಲ, ಈಗ ಬಿಗ್ ಬಾಸ್ ಹೋಸ್ಟ್ ಸರಿಯಾಗಿ ಮಾಡ್ತಾ ಇಲ್ಲ, ಕಿಚನ್ ಚಪ್ಪಾಳೆ ಸರಿಯಾಗಿ ಕೊಡಲಿಲ್ಲ, ಅವ್ರಿಗೆ ಕೊಡಬಾರ್ದಿತ್ತು, ಇವ್ರಿಗೆ ಕೊಡಬಾರ್ದಿತ್ತು, ವೇಸ್ಟು ಅದು ಇದು ಅಂತ ಹೇಳ್ಬಿಟ್ಟು ಈ ಸೀಸನ್ನೇ ಕಳಪೆ ನಿರೂಪಣೆ ಅಂತ ಹೇಳ್ಬಿಟ್ಟು. ಸೊ ಅದನ್ನೆಲ್ಲ ನೋಡಿದಾಗ ಆ್ಯಸ್ ಎ ಫ್ಯಾನ್ ಆಗಿ, ನೀವು ಅವ್ರು ಇಷ್ಟ ಅಂತ ಹೇಳಿದ್ರಿ, ಆ್ಯಸ್ ಎ ಫ್ಯಾನ್ ಆಗಿ ನಿಮ್ಗೆ ಹೇಗೆ ಅನ್ಸುತ್ತೆ? ಅವ್ರು ಕರೆಕ್ಟ್ ಮಾಡಿದ್ರು ಅಂತ ಅನ್ಸುತ್ತಾ, ಕರೆಕ್ಟ್ ಮಾಡಿಲ್ಲ ಅಂತ ಅನ್ಸುತ್ತಾ? ಲಿಖಿತ್ ಯಾಕೆ ಇಲ್ಲಿ ತನಕ ತಗೊಂಡ್ರೆ 12 ಸೀಸನ್ ಹೋಸ್ಟ್ ಮಾಡಿದಾರೆ ಅವರು. ಆ ಥರ ಎಲ್ಲೋ ತಪ್ಪು ಮಾಡಂಗೆ ಇದ್ದಿದ್ರೆ ಅವ್ರು ಇಲ್ಲಿ ತನಕ ಅವ್ರು ಇದು ಮಾಡಕ್ ಆಗ್ತಾ ಇರ್ಲಿಲ್ಲ. 12 ಸೀಸನ್ಸ್ ಮಾಡಿದ್ದಾರೆ ಅಂತಂದ್ರೆ ಅವ್ರು ಡಿಸಿಷನ್ ಕರೆಕ್ಟ್ ಆಗಿ ತಗೊಂಡಿರ್ತಾರೆ. ಇವಾಗ ಲೈಕ್ ಫ್ಯಾನ್ಸ್ ಗಳಿಗೆ ಒಬ್ರು, ಇವಾಗ ಅಲ್ಲಿರೋ 18 ಜನ ಇರ್ತಾರೆ, ಎಲ್ಲರಿಗೂ ಒಬ್ಬೊಬ್ರು ಸಪ್ರೇಟ್ ಫ್ಯಾನ್ ಬೇಸ್ ಇರುತ್ತೆ. ಇವ್ರಿಗೆ ಕೊಟ್ರೆ ಅವ್ರಿಗೆ ಇದಾಗಲ್ಲ, ಲೈಕ್ ಅದು ಅವರು ಇದ್ ಮಾಡ್ತಾರೆ. ಬಟ್ ಎಲ್ಲಾ ಕಡೆ ಯೋಚನೆ ಮಾಡಿದ್ರೆ ಅದೆಲ್ಲೋ ಅವ್ರು ತಪ್ಪು ಮಾಡಕ್ ಹೋಗಲ್ಲ. ಬಿಕಾಸ್ ಅಷ್ಟು ಅವಾಗಿಂದ ಇರೋದ್ರಿಂದ ಅವ್ರು ತುಂಬಾ ಯೋಚನೆ ಮಾಡಿ ಅಷ್ಟು ಜನನ ಅವ್ರಿಗೆ ಬುದ್ಧಿ ಹೇಳಿ ಅಲ್ಲಿ ತನಕ 100 ಡೇಸ್ ತನಕ ಕರ್ಕೊ ಬರ್ತಾರೆ ಅಂತಂದ್ರೆ ಅದು ಅವ್ರಿಗೆ ಗೊತ್ತಿರುತ್ತೆ ಯಾವಾಗ ಏನ್ ಯಾರಿಗೆ ಕೊಡ್ಬೇಕು ಏನಿತ್ತು ಅಂತಲ್ಲ. ಸೊ ನಿಮ್ ಪ್ರಕಾರ ಯಾರು ಗೆಲ್ಬಹುದು, ಯಾರು ಗೆಲ್ತಾರೆ, ನಿಮ್ಗೆ ಯಾರು ಗೆಲ್ಬೇಕು ಅಂತ? ಲೈಕ್ ಗೆಲ್ಬಹುದು ಅಂದ್ರೆ ಲೈಕ್ ಹೊರಗಡೆ ಎಲ್ಲ ಕ್ರೇಜ್ ನೋಡಿರೋದ್ರಿಂದ ಗೊತ್ತಾದ್ರೆ ಗಿಲ್ಲಿ ಅವ್ರು ಗೆಲ್ಬಹುದು. ಗೆಲ್ತಾರೆ ಅನ್ನೋ ತರ ನನ್ಗೆ ಯಾರು ಇದಿಲ್ಲ, ಬಟ್ ಅವರೇ ಗೆಲ್ತಾರೆ ಅನ್ಸುತ್ತೆ ಗಿಲ್ಲಿ ಅವರು. ಯಾರ್ದು ಟ್ರಬಲ್ ಆಗಿಲ್ವಾ? ಯಾವ್ದಾರ ಅಂದ್ರೆ ಈ ತರ ಸೋಷಿಯಲ್ ಮೀಡಿಯಾದಲ್ಲಿ ಅದು ಇದು ಅಂದ್ರೆ ಲೈಕ್ ಇನ್ನೊಂದು ಫ್ಯಾನ್ಸ್ ನಿಮ್ ಫ್ಯಾನ್ಸ್ಗೆ ಅಟ್ಯಾಕ್ ಮಾಡೋದು, ನಿಮ್ ಫ್ಯಾನ್ಸ್ ಇನ್ನೊಬ್ರಿಗೆ ಅಟ್ಯಾಕ್ ಮಾಡೋದು, ಆ ತರದ ಟ್ರಬಲ್ ಎಲ್ಲ ಏನಾಗಿಲ್ವಾ? ಲೈಕ್ ನಾರ್ಮಲ್ ಆಗಿ ಅದಾಗ್ತಾ ಇರುತ್ತದೆ. ಅವ್ರವ್ರು ನಾರ್ಮಲ್ ಜಗಳ ಮಾಡ್ಕೋತಿರ್ತಾರೆ. ಅದ್ ಬಿಟ್ರೆ ನಮ್ಗೆ ಎಲ್ಲೋ ಮೆಸೇಜ್ ಅದಿದೆಲ್ಲ ಬರೋದು, ಅದ್ ಬಿಟ್ರೆ ದೊಡ್ಡದಾಗೆಲ್ಲ ಆ ತರ ಎಲ್ಲ ಏನು. ಥ್ಯಾಂಕ್ ಯು ಸೋ ಮಚ್ ಲಿಖಿತ್ ಅವರೇ, ಒಳ್ಳೇದಾಗಲಿ ನಿಮಗೆ. ನೀವು ಕೂಡ ಸಿನಿಮಾ ರಂಗದಲ್ಲಿ ಎಂಟ್ರಿ ಕೊಟ್ಟು ಒಳ್ಳೆ ಸಕ್ಸಸ್ ಕಾಣಲಿ ಅಂತ ನಾನು ಕೂಡ ಆಶಿಸ್ತೀನಿ. ಒಳ್ಳೇದಾಗಲಿ. ನೋಡಿದ್ರಲ್ಲ, ಇದಿಷ್ಟು ರಾಶಿಕಾ ಅವರ ಬ್ರದರ್ ಲಿಖಿತ್ ಶೆಟ್ಟಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಮಂಗಳರಾಜ್ ಗೋಪಾಲ್, ಟಿವಿ9 ಬೆಂಗಳೂರು.